ನಮಸ್ತೆ ವೀಕ್ಷಕರೇ, ಮಲಬದ್ಧತೆ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಬೇಕಾ? ಹಾಗಾದ್ರೆ ಈ ಒಂದು ಆಸನವನ್ನ ಅಭ್ಯಾಸ ಮಾಡಿ. ಈ ಒಂದು ಆಸನವನ್ನ ಅಭ್ಯಾಸ ಮಾಡುವುದರಿಂದ ಮಲಬದ್ಧತೆ ಸಮಸ್ಯೆಯನ್ನ ನಿವಾರಣೆ ಮಾಡಿ ಸಂಪೂರ್ಣ ದೇಹಕ್ಕೆ ರಕ್ತ ಪರಿಚಲನೆಯನ್ನ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಹಾಗಾದ್ರೆ ಬನ್ನಿ ಈಗ ಆಸನವನ್ನ ಅಭ್ಯಾಸ ಮಾಡೋಣ. ಮಲಬದ್ಧತೆ ಸಮಸ್ಯೆಯನ್ನ ನಿವಾರಣೆ ಮಾಡಿ ಸಂಪೂರ್ಣ ದೇಹಕ್ಕೆ ರಕ್ತ ಪರಿಚಲನೆಯನ್ನ ಹೆಚ್ಚಿಸುವಂತ ಆಸನದ ಹೆಸರು ಪರಿವೃತ್ತ ತ್ರಿಕೋನಾಸನ. ಈಗ ಪರಿವೃತ್ತ ತ್ರಿಕೋನಾಸನವನ್ನ ಅಭ್ಯಾಸ ಮಾಡಲು ನಿಮ್ಮ ಎರಡು ಕಾಲುಗಳನ್ನ ಸಪರೇಟ್ ಮಾಡ್ಕೊಳ್ಳಿ. ಎರಡು ಕಾಲುಗಳ ನಡುವೆ 2 ರಿಂದ 2.5 ಫೀಟ್ ಅಂತರವನ್ನ ಇಟ್ಕೊಳ್ಳಿ. ಹಾಗೆ ನಿಮ್ಮ ಬಲ ಪಾದವನ್ನ ಹೊರಗಡೆ ಟರ್ನ್ ಮಾಡ್ಕೊಳ್ಬೇಕು. ಎಡ ಪಾದ ಒಳಗಡೆ 45 ಡಿಗ್ರಿ ಆಗಿ ಟರ್ನ್ ಅನ್ನ ಮಾಡ್ಕೊಳ್ಳಿ. ಈಗ ಉಸಿರನ್ನ ತೆಗೆದುಕೊಳ್ಬೇಕು. ಎರಡು ಕೈಯನ್ನ ಭುಜದ ಅಂತರಕ್ಕೆ ಮೇಲೆತ್ತಿ, ಹಾಗೆ ನಿಮ್ಮ ಸೊಂಟದ ಮೇಲ್ಭಾಗವನ್ನ ತಿರುಗಿಸ್ತಾ ಟ್ವಿಸ್ಟ್ ಮಾಡಿ, ಹಾಗೆ ಎಡ ಹಸ್ತ ಬಲಪಾದದ ಹೊರಗಡೆ ಇರಿಸಿ, ಮತ್ತೆ ನಿಮ್ಮ ಬಲಗೈಯನ್ನ ನಿಧಾನವಾಗಿ ನೇರ ಮಾಡ್ತಾ ಮೇಲಕ್ಕೆತ್ತಿ. ಇಲ್ಲಿ ನಿಮ್ಮ ಬಲ ಹಸ್ತವನ್ನ ನೋಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸಹಜವಾದ ಉಸಿರಾಟ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಮೇಲಕ್ಕೆ ಬಂದು, ಈಗ ಇನ್ನೊಂದು ಬದಿಗೆ ಅಭ್ಯಾಸ ಮಾಡೋಣ. ನಿಮ್ಮ ಬಲ ಪಾದವನ್ನ 45 ಡಿಗ್ರಿ ಒಳಗಡೆ ಟರ್ನ್ ಮಾಡ್ಕೊಳ್ಳಿ, ಹಾಗೆ ಎಡ ಪಾದ 90 ಡಿಗ್ರಿ ಆಗಿ ಹೊರಗಡೆ ಟರ್ನ್ ಮಾಡ್ಕೊಳ್ತಾ ನಿಮ್ಮ ಸೊಂಟದ ಮೇಲ್ಭಾಗವನ್ನ ನಿಮ್ಮ ಎಡಕ್ಕೆ ಟ್ವಿಸ್ಟ್ ಮಾಡಿ, ಹಾಗೆ ಬಲ ಹಸ್ತವನ್ನ ಎಡ ಪಾದದ ಹೊರಗಡೆ ಇರಿಸಿ, ಎಡಗೈಯನ್ನ ತಲೆಯ ನೇರ ಮೇಲಕ್ಕೆತ್ತ, ಹಾಗೆ ನಿಮ್ಮ ಎಡ ಹಸ್ತವನ್ನ ನೋಡ್ತಾ ಸಹಜವಾಗಿ ಉಸಿರಾಟವನ್ನ ಮಾಡಿ 30 ಸೆಕೆಂಡ್ಸ್ ಈ ಪೋಸ್ಚರ್ ಅನ್ನ ಹೋಲ್ಡ್ ಮಾಡಿ. 30 ಸೆಕೆಂಡ್ಸ್ ಆದ ನಂತರ ಮತ್ತೆ ನಿಧಾನವಾಗಿ ಮೇಲಕ್ಕೆ ಬಂದು ಎರಡು ಕೈಯನ್ನ ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ನೋಡಿದ್ರಲ್ಲ ವೀಕ್ಷಕರೇ, ಮಲಬದ್ಧತೆ ಸಮಸ್ಯೆಯನ್ನ ನಿವಾರಣೆ ಮಾಡಿ ನಮ್ಮ ಸಂಪೂರ್ಣ ದೇಹಕ್ಕೆ ರಕ್ತ ಪರಿಚಲನೆಯನ್ನ ಹೆಚ್ಚಿಸುವಂತ ಆಸನ ಪರಿವೃತ್ತ ತ್ರಿಕೋನಾಸನ. ಈ ಆಸನವನ್ನ ದಿನನಿತ್ಯ ಅಭ್ಯಾಸ ಮಾಡ್ತಾ ನಿಮಗಿರುವಂತ ಸಮಸ್ಯೆಯನ್ನ ನಿವಾರಣೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನೆಲ್ ನ ಹೊಸಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹರಿ ಓಂ.